ಆದೇಶ ಮಾಡ್ತೀರಿ. ಆ ಆದೇಶವನ್ನ ಹಿಂಪಡೆದು SFC ಅನುದಾನದಿಂದ ನಮಗೆ ವೇತನ ಸಿಗಬೇಕಾಗಿದೆ ಬಂಧುಗಳೇ. ಇವತ್ತು ಆಯುಕ್ತರು, ಪೌರಾಯುಕ್ತರು, ಮುಖ್ಯಾಧಿಕಾರಿಗಳು ಯಾವತ್ತು ಅದು ಮುನ್ಸಿಪಲ್ ಫಂಡ್ ಅಲ್ಲಿ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ರು ಅವತ್ತಿನಿಂದ ಅವರು ಚಿಂತೆಗೀಡಾಗಿದ್ದಾರೆ. ಇವತ್ತಿಲ್ಲಿ ಬರ್ತಕ್ಕಂಥ ಆದಾಯನೇ ಕಡಿಮೆ ಇದೆ. ನಾವು ನೌಕರಗಳಿಗೆ ಸಂಬಳ ಯಾವ ರೀತಿಯಾಗಿ ಕೊಡಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರ ನಮ್ಮನ್ನ ಕಡೆಗಾಣಿಸದೆ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನ ನೀವು ಕೂಡಲೇ ಈಡೇರಿಸಿ ನಮ್ಮ ಹೋರಾಟಕ್ಕೆ ತಾವುಗಳು ನಾಂದಿ ಆಡಬೇಕಂತೇಳಿ ವಿನಂತಿಸಿಕೊಳ್ಳುತ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ. ಹಾಗೂ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಎಲ್ಲಾ ನೌಕರರುಗಳು ಇವತ್ತು 313 ನಗರ ಸ್ಥಳೀಯ ಸಂಸ್ಥೆಗಳ ಮುಂದೆ ಮುಷ್ಕರವನ್ನು ಮಾಡ್ತಿದ್ದಾರೆ. ಇವತ್ತು ನಾವು ಕಚೇರಿ ಮುಂಭಾಗ ಇವತ್ತು ಏನು KDP ಸಭೆ ಮಾಡ್ತಾರಂತೆ, ಆ KDP ಸಭೆಗೆ ನಾವು ಮಾನ್ಯ ಸಚಿವರನ್ನು ಬಿಡುವುದು ಬೇಡ ಬಂಧುಗಳೇ. ಇವತ್ತು ಹಸಿದ ಹೊಟ್ಟೆಯಿಂದ ನಾವು ಸಾರ್ವಜನಿಕರಿಗೆ ಸೇವೆ ಕೊಡ್ತಕ್ಕಂಥ ನೌಕರರುಗಳು ಇವತ್ತು ಈ ಗುತ್ತಿಗೆ ಪದ್ಧತಿಯನ್ನು ತಂದು ಏಜೆನ್ಸಿಗಳನ್ನ ಸಾಕುವಂತ ಸರ್ಕಾರ ಇವತ್ತು ನಾನು ದುಡಿದಿರ್ತಕ್ಕಂಥ ರೊಕ್ಕವನ್ನ ನನ್ನ ಖಾತೆಗೆ ನೇರವಾಗಿ ಕೊಟ್ಟು ನನ್ನ ನೇರ ಪಾವತಿ ಮಾಡುವವರೆಗೂ ನಾವು ಬಿಡೋದು ಬೇಡ. ಇವತ್ತು ರಾಜ್ಯದಲ್ಲಿ ಮತ್ತೊಮ್ಮೆ ಕೊರೋನಾ ಮರುಕಳಿಸಿದೆ. ಇವತ್ತು ಎಲ್ಲಾ ಜನಗಳು ಕೊರೋನಾಕ್ಕೆ ಎದುರಿ ಮನೆಗಿದ್ರೆ ಬೀದಿಗಿಳಿದು ಕೆಲಸ ಮಾಡ್ತಕ್ಕಂಥ ನೌಕರರುಗಳು ನಾವುಗಳು ಸಾರ್ವಜನಿಕರ ಆರೋಗ್ಯಕ್ಕೋಸ್ಕರ ನಮ್ಮ ಅವರ ಕುಟುಂಬಗಳು ಬೀದಿ ಪಾಲಿ ಬಂದಿದೆ. ಇವತ್ತು ಎಷ್ಟೋ ರೋಗ ರುಜಿನಗಳಿಗೆ ಬಂದು ನನ್ನ ನೌಕರರು ಸಾವನ್ನಪ್ಪಿದ್ದಾರೆ. ಇವತ್ತು ಇಂಥ ಜೀವಿಗಳಿಗೆ ನೀವು ಜ್ಯೋತಿ ಸಂಜೀವಿನಿ ಕೊಡ್ಲಿಲ್ಲ ಅಂದ್ರೆ ಇನ್ನು ಯಾರಿಗೆ ಕೊಡ್ತೀರಾ ಸ್ವಾಮಿ ನೀವು ಜ್ಯೋತಿ ಸಂಜೀವಿನಿ? ಮಾತೆತ್ರ ಹೇಳ್ತೀರಿ. ವಿವಿಧ ಹುದ್ದೆಯಲ್ಲಿದ್ದಂಥ ಕೆಲಸ ಕಾರ್ಯನಿರ್ವಹಿಸುತ್ತಿರುವ ನಮ್ಮೆಲ್ಲ ಅಣ್ಣ ತಮ್ಮರು ಇಡೀ ರಾಜ್ಯಾದ್ಯಂತ ಧರಣಿ ನಿರತರಾಗಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಅವ್ರ ಜೊತೆ ಅವ್ರ ಸಹಾಯ ಹಾಕಿದ್ದೆವು, ಅವ್ರ ಜೊತೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತು ನಾನಾಗಲಿ ನಮ್ಮ ಹೊಮ್ಮನವ ಶಾಸಕರು ಸಿದ್ದು ಪಾಟೀಲ್ ಅವರು ಬಂದಿದ್ದೀವಿ. ಈಗ ತಾನೇ ಇದಕ್ಕೆ ಸಂಬಂಧಪಟ್ಟ ಸಚಿವರು ಉತ್ತರ ಕೊಟ್ಟೋದರು. ಆ ಉತ್ತರದಲ್ಲಿ ಸಮಂಜಸ ನಮಗನಿಸಿಲ್ಲ. ಯಾಕಂದರೆ ಸಂಬಂಧಪಟ್ಟ ಸಚಿವರು ಅವರೇ ಇದ್ದಾರೆ, ಅವ್ರ ಕೈಯಲ್ಲೇ ಇದೆ. ಮತ್ತು ಫೈನಾನ್ಸಿಗೆ ಕಳಿಸಿ ಅಪ್ರೂವಲು ಇಷ್ಟು ದಿನ ಯಾಕಾಯಿತು? ನಗರದ ಎಲ್ಲ ಓಣಿಗಳು ಓಡಾಡಿ ಬೆಳಗ್ಗೆ 6 ಗಂಟೆ ಹಿಡಿದು ಚಿಕ್ಕಂದು ಹಿಡಿದು ನೋಡ್ತೀನಿ ನಾನು. CMCಯ ಎಲ್ಲ ಕಡೆ ಟೌನ್ ಪಂಚಾಯತ್ ಇರಲಿ, ಪಟ್ಟಣ ಪಂಚಾಯತ್ ಇರಲಿ, ನಗರಸಭೆ, ಪುರಸಭೆ ಬೆಳಗ್ಗೆ ಎದ್ದ ತಕ್ಷಣ ಪಾಪ ನಗರದ ಎಲ್ಲ ಕ್ಲೀನ್ ಮಾಡೋದಾಗಲಿ ಬೇರೆ ವ್ಯವಸ್ಥೆಗಳ ನಿರತರಾಗಿರ್ತಾರೆ. ಸುಮಾರು ಕೆಲವು ಡ್ರೈವರು ಅವ್ರು ರಿಟೈರ್ಡ್ ಆಗಿಬಿಟ್ರು, ಮುದುಕಾಗ್ಬಿಟ್ರು. ಅದಕ್ಕೋಸ್ಕರ ನ್ಯಾಯ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡಬೇಕು. ಯಾಕಂದರೆ ನೇರವಾಗಿ ಹಣ ಪಾವತಿಸಿ ಮಾಡಬೇಕು. ಯಾಕಂದರೆ ಈಗ ಔಷಧ ಏಜೆನ್ಸಿಲಿಂದ ಕೊಡ್ತಾರೆ, ಅವನು 17 ತೊಗೊಂಡು ಎಲ್ಲ ಕಟ್ ಮಾಡಿ 12 ಕೊಡ್ತಾನೆ. ಒಂದು ಎಲ್ಲಾದರೂ ಹೋಟೆಲಲ್ಲಿ ಊಟ ಮಾಡಿದ್ರೆ 3-4 ಸಾವಿರ ಬಿಲ್ ಆಗ್ತದೆ ಇತ್ತೀಚಿನ ದಿನದಲ್ಲಿ. ಪಾಪ ಅವ್ರ ಮನೆ ನಡೆಸಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಏನು ಮಾಡಬೇಕು. ಸಾಕಷ್ಟು ನಮ್ಮ ಪೌರ ಕಾರ್ಮಿಕರು ತೊಂದರೆದಾಗಿದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲರ ಮುಖಾಂತರ ಎಲ್ಲ ಪೌರ ಕಾರ್ಮಿಕರ ನಿಮಿತ್ತ ಇಲ್ಲಿನ ಸಚಿವರು ಕೂಡ ಇದೇ ಊರದವರು ಇದ್ರ ಕಡೆಯಿಂದ ಅವರು ಕೂಡ ಇದಕ್ಕೆ ಜೋರಾಗಿ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಬಂದು ಕಾಟಾಚಾರಕ್ಕೆ ಬಂದು 2 ಮಾತಾಡೋದ್ರೆ ಆಗಲ್ಲ. ಸಮಸ್ಯೆ ಇತ್ಯರ್ಥ ಮಾಡ್ತೀನಿ, ಇಲ್ಲ ಲಿಖಿತ ರೂಪದಾಗ ಕೊಡಬೇಕು. ಏನು ರಾಜ್ಯಾಧ್ಯಕ್ಷರು ಇಡೀ ಪದಾಧಿಕಾರಿಗಳನ್ನು ತಾವು ಸ್ಟ್ರೈಕ್ ಮಾಡ್ತಾ ಇದ್ರಿ, ನಿರಂತರವಾಗಿ ಮಾಡಿ ನ್ಯಾಯ ಸಿಗೋವರೆಗೆ ಸಿಗ್ತಂಥ ಅಪೇಕ್ಷೆ ತಾವೆಲ್ಲ ಇಟ್ಕೋಬೇಕು. ಯಾಕಂದ್ರೆ ಸರ್ಕಾರ ಇವ್ರ ಕಡೆ ಗಮನ ಹರಿಸ್ಬೇಕು. ದೀನದಲಿತರ ಕಡುಬಡವರ ಬಗ್ಗೆ ಅವ್ರ ಮೇಲೆ ಸರ್ಕಾರ ಇದೆ ಅಂತ ಸಿದ್ದರಾಮಯ್ಯ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಮತ್ತು ಈಗ ಎಲ್ಲೋಯ್ತು ಕಾಳಜಿ? ಇಷ್ಟೊಂದು ಗರೀಬರು ಇದ್ದಾರೆ, ಎಷ್ಟೊಂದು ಎಲ್ಲ ಸಮಾಜದವ್ರು ಇಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಕಾಳಜಿ ಯಾಕೆ ವಹಿಸ್ತಾ ಇಲ್ಲ ಸಂಬಂಧಪಟ್ಟ ಸಚಿವರು ಅಂತ ನನ್ನ ತಮ್ಮ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ. ಮುಂಬರುವ ಜುಲೈ ಅಧಿವೇಶನದಲ್ಲಿ ಇದನ್ನು ನಾವಾಗಲಿ ನಮ್ಮೆಲ್ಲ ಶಾಸಕರು ಪ್ರಶ್ನೆ ನಾವು ಕೇಳ್ತೀವಿ. ಅರ್ಧ ಗಂಟೆ ಚರ್ಚೆ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಮಾನ್ಯ ಸ್ಪೀಕರ್ ಕೂಡ ಮನವಿ ಮಾಡ್ತೀವಿ. ಮುಂಬರ ಮಳೆಗಾಲ ಅಧಿವೇಶನದಲ್ಲಿ ಬೇರೆ ಜಿಲ್ಲೆದಾಗ ಪೌರ ಕಾರ್ಮಿಕರಿಗೆ ಒಳ್ಳೆ ಮೀಟಿಂಗ್ ಮಾಡ್ತಾರೆ, ಆದರೆ ಸಚಿವರು ತವ್ರ ಕ್ಷೇತ್ರದಾಗ ಅವ್ರ ಕಾರ್ಮಿಕರಿಗೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ಆರೋಪ. ಇಲ್ಲೇ ಹೇಳ್ತಾ ಇದ್ರು 3-4 ಸಲ 2 ವರ್ಷ ಆಯ್ತು ಮೀಟಿಂಗೇ ಮಾಡ್ತಾ ಇದ್ರು ಸಚಿವರು ಅಂತ. ಈಗ ಇಲ್ಲಿ ಬಂದು
ಅಂದಮೇಲೆ ಇಲ್ಲೇ ಲೋಕಲ್ ಸಚಿವರು ಇಲ್ಲಿ ಬಂದು ನಮ್ಮ ಮೊನ್ನೆ ಕೂಡ ಹೇಳಿದ ಸಚಿವರು ಬೀದರ್ ಸಿಟಿ ರೌಂಡ್ ಮಾಡ್ಬೇಕಂತ. ಬೀದರ್ ಸಿಟಿ ರೌಂಡ್ ಕೂಡ ಮಾಡ್ತಿಲ್ಲ. ಮೊನ್ನೆ ನಾನು ಪ್ರೆಸ್ ಮೀಟಲ್ಲಿ ಹೇಳಿದೆ, ಸಂಬಂಧಪಟ್ಟ ಸಚಿವರು ಒಂದು ಅವಕಾಶ ಕೊಟ್ಟೆ ಭಗವಂತ, ಎಲ್ಲರೂ ನ್ಯಾಯ ಕೊಡುವಂಥ ಪ್ರಯತ್ನ ಸಚಿವರು ಮಾಡಬೇಕು. ಕುಂತವರು ಸಮಸ್ಯೆ ಆಲಿಸಬೇಕು. ಬೀದರ್ನಲ್ಲಿ ಸಾಕಷ್ಟು ಒಂದು 7-8 ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ ಟೋಟಲ್ ಜಿಲ್ಲೆಯಲ್ಲಿ ಎಲ್ಲರದೊಂದು ಯೂನಿಯನ್ದೊಂದು ಮೀಟಿಂಗ್ ತಗೋಬೇಕು. ಅವ್ರು ಏನು ಸಮಸ್ಯೆ ಇದೆ ಕೇಳಬೇಕು. ಕೇಳಿ ಮತ್ತು ಆಮೇಲೆ ಮುಖ್ಯಮಂತ್ರಿಗೆ ಸಂಬಂಧಪಟ್ಟ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಾತಾಡಿದ್ರೆ ಇತ್ಯರ್ಥ ಸಾಲ್ವ್ ಆಗ್ತದೆ. ಫೈಲ್ ಕಳಿಸಿದ್ದೀನಿ, ಅಲ್ಲಿಂದ ಇನ್ನೂ ಕ್ಲಿಯರೆನ್ಸ್ ಬಂದಿಲ್ಲ. ಅದ್ರ ಸಲುವಾಗಿ ನಾನು ಡೈರೆಕ್ಟ್ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಇವ್ರದ್ದು ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಬೇಕಂತ ಇದ್ದೇನೆ. ಈಗ ಟೈಮ್ ಡೇಟ್ ತೊಗೊಂಡು ಮೀಟಿಂಗ್ ಫಿಕ್ಸ್ ಮಾಡ್ತೀನಿ. ಮತ್ತು ಇವರೆಲ್ಲರೂ ಇಷ್ಟ ತುಂಬಿದ್ದಾರೆ. ನಾನು ಇವರೆಲ್ಲರಿಗೆ ಹೇಳಿದ್ದೀನಿ, ಫಸ್ಟ್ ಒಂದು ಸಲ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಆದಮೇಲೆ ನೀವೆಲ್ಲರೂ ತೀರ್ಮಾನ ತಗೋರಿ. ಈಗೇನು ಇಷ್ಟ ಕುಂತಿದ್ರಿ, ಇಷ್ಟಕ್ಕೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೇನೆ. ಮತ್ತೊಂದು ಸಲ ಚರ್ಚೆ ಮಾಡಿ ಪ್ರಾಬ್ಲಮ್ ಏನಿದೆ ಇಲ್ಲ ಜಸ್ಟ್ ಈಗ ಬಂದು ನಾನು ಡಿ ಸಿ ಆಫೀಸ್ನಲ್ಲಿ ರಿವ್ಯೂ ಮೀಟಿಂಗ್ ಮಾಡಿ ಮತ್ತೆ ಕರೆಸಿ ಮಾತಾಡ್ತೀನಿ.